ಸಂತೆಲಿ ಅವನ ಹೆಂಡತಿನ 25,000 ರೂಪಾಯಿಗೆ ಮಾರ್ಬಿಟ್ಟು ಬಂದಂತೆ. ಯಾಕೋ ಅನುಮಾನ ನನ್ನ ಗಂಡನು ಹಂಗೆ ಮಾಡ್ತಾನೇನೋ ಅಂತ. ಹೇಳ ಹಿಂಗೆ ಇರ್ತಾಳೆ ಹೇಳು. ನಾನು ಇಲ್ಲ ಅವ್ನು ಯಾರೋ 25,000 ಅವ್ನ ಹೆಂಡತಿ ಮಾರ್ದಂತ ನಾನ್ ಮಾರೋಕ್ ಆಯ್ತತೇನೆ. ಏನೋ ನನ್ ಗಂಡ ಬಾಯಿ ಮಾತಿಗೆ ರೇಗಿಸ್ತಾನೆ ಅಷ್ಟೇ, ಬಂಗಾರದಂತದ್ದು. ನಾನು ಹಂಗ್ ಮಾಡಲ್ಲ. ಅವ್ನು ಯಾರೋ 25,000 ಮಾರ್ದ ಅಂತ. ನಾನ್ 30,000ಕ್ಕೆ ಮಾರೋದು. ಬೇಡ 35, 40 ಅಷ್ಟೇ ನಿನ್ ಫಿಗರ್ ವ್ಯಾಲ್ಯೂ. ಹಂಗೆಲ್ಲ ಕಿಂಡಲ್ ಮಾಡ್ಬೇಡ ಮಗನೇ, ಅಲ್ಲಿ ಕೈ ಎತ್ತವ್ರೆ. ಅವನ್ ಯಾರೋ ಗುಜರಿ ಅಂಗಡಿಯವನೇ ಇರ್ಬೇಕು. ಏನ್ರಿ ಮಾತಿಗೂ ಹೆಂಗಸರನ್ನ ಗುಜರಿ ವ್ಯಾಪಾರಿ ತರ ನೋಡ್ತೀರಾ? ನಾವ್ ಹೆಣ್ಮಕ್ಳು ಇಲ್ಲ ಅಂತ ಅಂದ್ರೆ ಹೊಟ್ಟೆಗ್ ತಣ್ಣೀರ್ ಬಟ್ಟೆನೆ ನಿಮ್ಗೆ. ಬೇಡ ಹೋಟ್ಲಲ್ಲಿ ಊಟ ಮಾಡ್ತೀವಿ. ಎಷ್ಟ್ ದಿನ ಊಟ ಮಾಡ್ತೀರಾ? ದಿನ ಒಂದೊಂದು ಹೋಟ್ಲಲ್ಲಿ ಮಾಡ್ತೀವಿ. ದಿನ ಒಂದೊಂದು ಹೋಟ್ಲಲ್ಲಿ ಮಾಡಿದ್ರೆ ಜೇಬಲ್ಲಿರೋ ದುಡ್ಡೆಲ್ಲ ಜನ ಜನ ಅಂತ ಹೊಟ್ಟೋಗಿರುತ್ತೆ. ನೀನೇನೇ ಹೇಳುಗಿಲ್ಲಿ, ನಿನ್ನ ಎತ್ತವನು ಒಬ್ಳು ಹೆಣ್ಣು. ಸೊ ಹಾಗಾಗಿ ಏನೇನು ಎತ್ತವನು ಒಬ್ಳು ಹೆಣ್ಣು, ಹುಟ್ಟಿಸ್ತವನು ಒಬ್ಬ ಗಂಡನ. ಆಮೇಲೆ ನೋಡು, ಹೆಣ್ಮಕ್ಳ ಬಗ್ಗೆ ಕಿಂಡಲ್ ಮಗ್ ಮಾತಾಡ್ಬೇಡ. ಈಗ ಗಣಪತಿ ಪೂಜೆ ಮಾಡಿದಾರಲ್ವಾ? ಹೌದು. ಗಣಪತಿನ ಪೂಜಿಸೋದಕ್ಕಿಂತ ಮುಂಚೆ ಪೂಜೆ ಮಾಡಿದ್ದು ಗೌರಿಗೆ. ಗೌರಿ ಕೂಡ ಒಬ್ಳು ಹೆಣ್ಣು ಕಣ. ಆ ಗೌರಿನ ತಂದಿಡೋನೊಬ್ಬ ಗಂಡನವನ. ಗಣಪತಿ ಕೂರ್ಸಿ ಡ್ಯಾನ್ಸ್ ಮಾಡಿರೋದು ನೋಡಿದ್ಯಾ? ಆ ಗೌರಿನ ತಗೋಬರೋದ್ ಗಂಡೆ ಆಗಿರ್ಬೋದು, ಆದ್ರೆ ಮೊದ್ಲು ಆರ್ತಿ ಎತ್ತದ ಹೆಣ್ಣು ಕಣ. ಆರ್ತಿ ತಡ್ಡ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಕೊಡ್ತಾರ. ಅದೇನೋ ಅಂದಲ್ಲ, ದುಡ್ಡು ಜನ ಜನ ಕಾಂಚಣ. ಆ ದುಡ್ಡೇ ಲಕ್ಷ್ಮಿ, ಅವಳೊಬ್ಳು ಹೆಣ್ಣು ಕಣ. ಹೌದು, ಲಕ್ಷ್ಮಿ. ನೋಟಲ್ಲಿರೋ ಗಾಂಧೀಜಿ ತಾತ ಗಂಡು. ಹೇಳು, ಹೆಣ್ಮಕ್ಳನ್ನ ಜಾಸ್ತಿ ರೇಗಿಸ್ಬೇಡ. ಇವಾಗ ನಮ್ಮ ಹೆಣ್ಮಕ್ಳನ್ನ ಕರ್ನಾಟಕದಲ್ಲಿರೋ ಎಲ್ಲಾ ನದಿಗಳಿಗೂ ಹೋಲಿಸಿದ್ದಾರೆ. ಏನೇನು? ಹೆಣ್ಮಕ್ಳನ್ನ ಕರ್ನಾಟಕದಲ್ಲಿರೋ ಎಲ್ಲಾ ನದಿಗಳಿಗೂ ಹೋಲಿಸ್ತಾರೆ. ಕಾವೇರಿ, ಗಂಗಾ, ತುಂಗ, ಯಮುನಾ, ಗೋದಾವರಿ ಅಂತ. ಯಾಕೆ ಅಂದ್ರೆ ನಾವ್ ಅಷ್ಟು ಸರ್ವಶ್ರೇಷ್ಠರು ಅಂತ. ನಿಮ್ಮನ್ನ ಯಾವ್ದಕ್ಕಾದ್ರೂ ಹೋಲಿಸ್ತಾರ? ಇದನ್ನ ಒಪ್ಕೋಬೇಕಣ್ಣ. ಇದನ್ನ ಹೆಣ್ಮಕ್ಳನ್ನ ಎಲ್ಲ ನದಿಗಳಿಗೂ ಹೋಲಿಸ್ತಾರೆ. ಗಂಗಾ, ತುಂಗ, ಕಾವೇರಿ ಅಂತ. ಹೇಳಿ, ಹೆಣ್ಮಕ್ಳು ಒಂದ್ ಕಡೆ ನಿಲ್ಲಲ್ಲ, ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ. ಅದೇ ನಮ್ ಗಂಡು ಮಕ್ಕಳು ನೋಡು. ಬಡ್ಡಯ್ಯನ ಬಾವಿ, ಭೂತಯ್ಯನ ಮಾದಯ್ಯನ ಕಟ್ಟೆ. ಯಾಕೆ? ಬಾವಿ, ಕೆರೆ ನೀರು ಎಲ್ಲೂ ಹೋಗಲ್ಲ, ಒಂದೇ ಕಡೆ ಇರ್ತವೆ. ನಮ್ಮಂತ ನಾವು ನಿಯತ್ತಾಗಿರ್ತೀವಿ ಗಂಡು ಮಕ್ಕಳು. ಬ್ಯಾಳಕಾಯಿ ನಿಯತ್ತದೆ ಅಂತಾರಲ್ಲ, ಕೈಲಾಗ್ದನು ಹಂಗಾಯ್ತು ನಿಮ್ ಕತೆ. ನಿಮ್ಗಳಿಗೆ ಒಂದ್ ಕಡೆ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಕ್ ಬರಕಲ್ಲ, ಅದಕ್ಕೆ ಅಲ್ಲಿ ನಿಂತಿರ್ತೀರ ಅಷ್ಟೇ. ನಂತರ ನಾವು ಎಲ್ಲಾದ್ರೂ ಜಯಿಸ್ತೀವಿ ಅಲ್ವಾ? ನಾವು ನಿಮಗೆಲ್ಲ ಆಯ್ತದೆ. ಎಲ್ಲಾದ್ರೂ ಹೋಗಿ ಈ ಕಡೆ ಹೋಗ್ಬಿಟ್ಟು ಎಳಕ್ ಹೋಗ್ಬಿಡ್ತಾರೆ ಹುಷಾರು. ಈಗ ನಮ್ಮ ಹೆಣ್ಮಕ್ಳಿಗೆ ಹಿಂಗೆಲ್ಲ ಅಬ್ಯೂಸ್ ಮಾಡಬಾರ್ದು. ಹೌದು, ಹೊಗಳ್ಬೇಕು. ಹೊಗಳದೆ ನಾರಿ ವರವ ಕೊಡಲು ಅಂತ ಹಾಡೆ ಬರೆದ್ಬಿಟ್ಟಿದೆ. ಸರ್ಕಾರದಿಂದ ರೂಲ್ಸ್ ಆಗಿದೆ, ಹೆಣ್ಮಕ್ಳನ್ನ ಅಬ್ಯೂಸ್ ಮಾಡಬಾರ್ದು, ಹರಾಸ್ಮೆಂಟ್ ಮಾಡಬಾರ್ದು ಅಂತ. ಹೊಗಳು, ಸ್ವಲ್ಪ ಹೆಣ್ಮಕ್ಳು ಸೂಪರ್, ಹೊಗಳ್ಲೇಬೇಕು ಅವ್ರನ್ನ. ಹೆಣ್ಮಕ್ಳು ಹೆಂಗಾದ್ರೂ ಚೆನ್ನಾಗಿರ್ತಾರೆ. ಹೌದು, ಅವರು ನ್ಯಾಚುರಲ್ ಬ್ಯೂಟಿ. ಹೌದು. ಆದ್ರೆ ಬ್ಯೂಟಿ ಪಾರ್ಲರ್ ಹೋಗ್ತೀರಿ ಅಂದ್ರೆ ಈ ನನ್ ಮಕ್ಳಿಗೆ ಗಂಡ್ ಮಕ್ಳಿಗೆ ಕಣ್ಣಿಗೆ ಪೊರೆ ಕವ್ರದ್ ಬಿಟ್ಟಿದೆ. ಅದಕ್ಕೆ ನಿಮ್ ಕಣ್ಣಿಗೆ HD ಕ್ಲಾರಿಟಿಯಲ್ಲಿ ಕಾಣಿಸ್ಲಿ ಅಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ. ಏನ್ ಜಯರಮಣ? ಹೌದು. ಸರಿ ಆಯ್ತು, ಮೇಕಪ್ ಹಾಕಿದ್ರೆ ಚೆನ್ನಾಗೇ ಕಾಣ್ತೀರಲ್ವಾ? ಫಿಲ್ಟರ್ ಹಾಕೊಂಡಾಗ ಸೆಲ್ಫಿ ತಗತ್ತೀರಿ. ನಾನು ಅವಾಗ್ಲಿಂದ ಒಂದೇ ಒಂದು ಹೇಳ್ಬಿಡ್ತೀನಿ, ಲಾಕಪ್ ಅಲ್ಲಿರೋ ಹುಡುಗನ್ ಮಾತ್ರ ನಂಬೋದು, ಆದ್ರೆ ಮೇಕಪ್ ಹಾಕೊಳ್ಳೋ ಹುಡುಗಿ ಮಾತ್ರ ನಂಬೋದು. ಬ್ಯೂಟಿ ಪಾರ್ಲರ್ಗೆ ಕತ್ತೆ ತರ ಇರೋ ಹುಡುಗಿ ಒಳಗಡೆ ಹೋದ್ರೂ ಕುದುರೆ ತರ ಆಚೆ ಬರ್ತಾಳೆ. ಆದ್ರೆ ಹುಡುಗ ಇಲಿ ತರ ಇರೋ ಹುಡುಗ ಬಾರ್ಗ್ ಹೋದ್ರು ಹೊರಗಡೆ ಹುಲಿ ತರ ಬರ್ತಾನೆ. ಅದನ್ನ ನೆನ್ಪಿಟ್ಕೊ. ಹುಲಿ ಅಂದಿದ ತಕ್ಷಣ ಜೋಶ್ ನೋಡು. ನನ್ ಮಕ್ಳ ನೀವು ಹುಲಿಗಳಾಗ್ಬೇಕು ಅಂತಂದ್ರೆ ಬಾರ್ಗೋಗಿ ಒಂದ್ ನೈಟಿ ಹಾಕೋಬೇಕು. ನಾವ್ ಹೆಣ್ಮಕ್ಳು ಹಂಗಲ್ಲ, ಒಂದ್ ನೈಟಿ ಹಾಕೊಂಡು ಲಟ್ಟಣಿಗೆ ಕೈಯಲ್ಲಿ ಇಟ್ಕೊಂಡ್ರೆ ಹುಲಿ ತರಾನೇ. ಹೌದೌದು, ಹೌದು. ನಾವು ಲುಂಗಿ ಹಾಕತ್ತೀವಿ. ಅಣ್ಣ ಲುಂಗಿ ಕೊಡಿಲಿ ಅದ ಬೇಡ ಬಿಡು, ಚಡ್ಡಿ ಹಾಕಿ.
ಅಲ್ಲ ನಿಮ್ಗೆ ನಿಮ್ ಗಂಡ್ ಮಕ್ಳಿಗೆ ನಿಮ್ ಜೀವನ ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮ ಮನೆ ಹೊಸಲು ಹೊದ್ದು ಒಂದ್ ಹೆಣ್ಮಗುನೇ ಬರ್ಬೇಕು. ಈ 90s ಕಿಡ್ಸ್ ಎಲ್ಲ ಹೆಣ್ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದಿರೋ ನೋಡಿದ್ರೆ. ಎಷ್ಟು ಜನ 90s ಕಿಡ್ಸ್ ಇದ್ರಣ್ಣ ಇಲ್ಲಿ? ಎಲ್ಲ 90s ಕಿಡ್ಸ್ ಅಲ್ಲ. ನಮ್ 90s ಕಿಡ್ಸ್ ಜೀವನನೇ ಇಷ್ಟು. ಲವ್ ಮಾಡು ಬಂದ್ರೆ ಹುಡುಗಿ ಸಿಗಲ್ಲ, ಸಿಂಗಲ್ ಆಗಿ ಹೇಳೋದ್ರೆ ವಯಸ್ಸು ಬಿಡಲ್ಲ. ನಮ್ ತಾತ ಜಯರಾಮನ್ ಎಲ್ಲ ಮದುವೆಗೆ ಮಕ್ಕಳು ಮೊಮ್ಮಕ್ಕಳು ನೋಡ್ಬಿಟ್ರು, ಕಾಳೆಗೌಡ್ರಲ್ಲ ನಾವು ಸಾಯ್ದೊಳಗೆ ಎರ್ತಿ ಮಕ್ಕಳು ನೋಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟದೆ. ಏನ್ ಮಾಡುವ? ಅದೇ ಪ್ರಾಬ್ಲಮ್. ನೀವು ಗಂಡ್ ಮಕ್ಳು ಆದಿ ತಪ್ಪಿದ್ರೆ ದೊಡ್ಡವರೇ ಹೇಳ್ತಾರೆ, ಆದಿ ಬೀದಿ ಸುತ್ತಾದ್ರೂ ಒಂದ್ 8 ಟನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ ಅನ್ಬಿಟ್ಟು. ನಿಮ್ಮ ಜೀವನ ನೆಟ್ಟಗಾಗ್ಬೇಕು ಅಂದ್ರೆ ನಾವ್ ಹೆಣ್ಮಕ್ಳು ನಿಮ್ ಮನೆ ಬಾಗ್ಲಿಗೆ ಬರ್ಲೇಬೇಕು. ಒಂದ್ ಹೆಣ್ಮಕ್ಳಾರ ಕೂಗ್ತಾರೆ ಮಾತಿಗೆ, ಕೂಗ್ತಾ ಇಲ್ಲ ಅವರೆಲ್ಲ ಬೆಳಗ್ಗೆ ಬಿಟ್ರು. ಈಗ ಅನ್ನೋದಲ್ಲ, ಕೂಗ್ಬೇಕು. ಯಾವ್ದಾಗಿ ನೋಡು ನೋಡಿ ನೀ ಮಾಡಿ ಅವಾಗ್ಲಿದ್ದ ನಾನು ನೋಡ್ತಾ ಇದ್ದೀವಿ ಹೆಣ್ಮಕ್ಳು ಹಂಗೆ ಹೆಣ್ಮಕ್ಳು ಹಿಂಗೆ ಅಂತ ನಮ್ಮನೆ ಕಾಲ್ ಎಳಿತಾ ಇದ್ಯಾ. ಈಗ ಹೇಳ್ತೀನಿ ನೋಡು, ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಬೇಡ್ಕೊತಾ ಇರ್ಬೇಕಾದ್ರೆ ಹೋರಾಟ ಮಾಡ್ಕೊಂಡು ಹುಡ್ತಾರ ಕಣ ನಾವು. ಏನೋ ಅಂತೀಯ ಸುಮ್ಮನೆ. ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ರೆಸ್ಟ್ರಿಕ್ಷನ್, ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು. ಅದ್ರಲ್ಲಿ ಹೆಣ್ಮಕ್ಳು ಅನ್ನೋ ರೆಸ್ಟ್ರಿಕ್ಷನ್, ಅದ್ರ ಅರ್ಧಂಬರ್ಧ ಕಂಪ್ಲೀಟ್ ಆಗಿರೋ ನಮ್ಮ ಎಜುಕೇಶನ್ ಪೂರ್ತಿನೇ ಆಗದೆ ಇರೋ ಆಂಬಿಷನ್, ಇದೆಲ್ಲದಕ್ಕೂ ಕಟ್ಬಿದ್ದು ಯಾವನ್ಗೋ ಗಂಟು ಬಿದ್ದು ಅವನ್ ಮನೆಗೆ ಅವನ ಊರಿಗೆ ನಮ್ಮೂರೆಲ್ಲ ಬಿಟ್ಟು ನಾವು ಬೇಡ ಕೇರಿನೆಲ್ಲ ಬಿಟ್ಟು ಅಲ್ಲೋಗಿ ಅಡ್ಜಸ್ಟ್ ಮಾಡ್ಕೊಂಡು ಆ ಟೆನ್ಷನ್ ನ ನಿಮ್ ಫ್ಯಾಮಿಲಿಯಲ್ಲಿ ಮೆನ್ಷನ್ ಮಾಡದೆ ಬದುಕಲ್ವೇನೋ ಹೆಣ್ಮಕ್ಳು. ನಾವ್ ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮಾನ. ಏನ್ ಹಿಂಗೆ ನಾವು ಬಿಡ್ಬೇಕಾದ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಜಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಆದ್ಮೇಲೆ ಮದುವೆ ಆಗೋಣಂದ್ರೆ ಏನ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಅಂದ್ರೆ ಯಾವ್ದೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕಾರಿದ್ದಂಗೆ, ಕೆಳಗಡೆ ಪೈರು ಮೇಲ್ಗಡೆ ಪ್ರಜರ್ ಇದ್ರು ವಿಟಲ್ ಹಿಡ್ಕೊಂಡು ನಗ್ನಗ್ತಾ ಬದುಕ್ತಾರೆ. ಸಾಯೋವರೆಗೂ ಬೇರೆಯವ್ರು ಖುಷಿಗೋಸ್ಕರ ಬದುಕ್ತಾನೆ ಗಂಡು ಕಣ. ಎಲ್ಲ ಆದ್ರೂ ನಿನ್ ಜೊತೆ ನಾನು ಇರಲ್ಲ ಕಣೋ, ಬ್ರೇಕಪ್ ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಬ್ಯಾಗ್ ತಗೋಬೇಕು ಬೈಲಿ. ಏನು ಹುಡುಗಿರು ಪ್ರೀತಿ ಒಂಥರ ಫೋನ್ ನಂಬರ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ಹುಡುಗರು ಪ್ರೀತಿ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ ಇದ್ದಂಗೆ ಯಾವತ್ತೂ ಚೇಂಜ್ ಆಗಲ್ಲ. ಹೋಗೋ ಎಲ್ಲೋ ಆಧಾರ್ ಕಾರ್ಡ್ ವ್ಯಾಲಿಡೇಟ್ ಆಗ್ಬೇಕು ಅಂದ್ರೆ ಫೋನ್ ನಂಬರ್ OTP ಬರ್ಬೇಕಮ್ಮ. ಫೋನ್ ನಂಬರ್ ಜೊತೆಲಿ ಇರ್ಲೇಬೇಕು. ಅಂದ್ರೆ ನಿನ್ ಫೋನ್ ನಂಬರ್ ಚೇಂಜ್ ಆಯ್ತು ಅಂತ ನೀನು ಒಪ್ಕೊತಾ ಇದೀಯ ಅಲ್ವಾ? ಬಾ ಇನ್ನೊಂದು ಡೈಲಾಗ್ ಹೇಳ್ತೀನಿ. ಹುಡುಗಿರು ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಇಷ್ಟೆಲ್ಲ ಆದ್ಮೇಲೆ ನಾನು ಇರಲ್ಲ ಅಂದ್ರೆ ಇರಲ್ಲ. ಮುಚ್ಕೊ ಹೋದ್, ಅವಾಗಿಂದ ಹೇಳ್ತಾನೆಲ್ಲ ಒತ್ತೋಡಿಸ್ಬಿಡ್ತೀನಿ. ಒಳ್ಳೆ ಮಾತು ಹೇಳು. ಒರಿತೀನಿ ಹೋಗು, ನಾ ಬೇರೆ ಹುಡುಗಿ ನೋಡ್ಕೊತೀನಿ ಹೋಗು. ಅಲ್ಲ ಎಲ್ಲ ಟೈಮಲ್ಲಿ ಹುಡುಗಿರ ಡೈಲಾಗ್ ಹೇಳ್ತಾ ಇಲ್ವಾ, ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ. ಈಗ ನಾನು ಇವ್ರಿಗೆ ಹೇಳ್ತೀನಿ, ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಹೋಗು ಜೊತೆ ಬೇಡ. ಹೋಯ್ತೀನಿ. ಇಲ್ಲ ಗಂಡ ಅಂತ ಸೀರೆ ಹೇಳದ್ ಬಿಡ್ತೀನಿ. ಗಂಡ ಹೆಚ್ಚದ ಮೇಲೆ ಒಂದಕ್ಕೆ ಬಾಳ್ಬೇಕು ಅಲ್ವಾ ಜಯರಾಮಣ್ಣ? ಏನು ಅಲ್ಲಿ ಗೌಡ್ರು ಕೇಳಿ ಹೇಳ್ತಾರೆ. ಏನ್ ಅರ್ಥ ಆಯ್ತು? ಏನ್ ಅರ್ಥ ಆಯ್ತು? ಒಂದಕ್ಕೆ ಹೋಗ್ಬೇಕಾ? ಹೋಗಲ್ಲ ಎಲ್ಲರೂ. ಗೌಡ್ರ ಏನ್ ಹೇಳ್ತಾ ಇದ್ದೀರ? ಏನಾದ್ರು ಮುಂದೆ ಮೇಡಮ್ ಎಲ್ಲರ ಮುಂದೆ ಹೇಳ್ಬೇಕಪ್ಪ, ಮನೆ ಕರ್ಕೊಂಡು ಹೋಗು. ಎಲ್ಲರ ಮುಂದೆ ಹೇಳ್ಬೇಡ, ಮನೆ ಕರ್ಕೊಂಡು ಹೋಗೋದು. ಮನೆಗೆ ಗೌಡ್ರೆ ನಾವಿಬ್ರು ನಿಜವಾಗ್ಲೂ ಇದ್ದೀನಲ್ಲ, ಇದ್ರ ಮನೆ ಕರ್ಕೊಂಡು. ಅಲ್ಲ ಅಲ್ಲ ನಿನ್ನ ವಯಸ್ಸಾಗಿರೋಳಗೆ, ನಿನ್ನ ವಯಸ್ಸಾಗಿರೋಳಗೆ ತಗೊಂಬಂದು ನಾನು ಮದುವೆ ಆಗೋ ಅಂತ ಹೇಳ್ತಾ ಇದೆಯಲ್ಲ. ಕಮ್ಮಿ ಇದ್ದಂಗೆ ಆಕ್ಟಿಂಗ್ ಮಾಡಕ್ ಬಂದಿರೋದು. ಲಾಸ್ಟ್ ಮೆಸೇಜ್ ಕೊಟ್ರು ಕಾಳೇಗೌಡರು, ಚೆನ್ನಾಗಿದ್ದಾನ
ಇನ್ನೊಂದು ಸ್ಕಿಟ್ ಮಾಡುವ, ಇನ್ನೊಂದು ಸಾಂಗು, ಇನ್ನೊಂದು ಡ್ಯಾನ್ಸ್ ಆಗಲಿ, ಆಮೇಲೆ ಬರ್ತೀನಿ ತಿರ್ಗಾ. ಓಕೆ, ನಿಮ್ಮನ್ನ ನಗ್ಸುವಂತ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ಇಷ್ಟ ಆಗಿದ್ರೆ ಬರ್ಲಿ ಜೋರಾದ ಚಪ್ಪಾಳೆ. ಮಾಡ್ತೀವಿ. ಅದಕ್ಕೆ ಮುಂಚೆ ಒಂದಷ್ಟು ಹಾಡು ಡಾನ್ಸ್ ನೋಡೋಣವಾ?